ಸರ್, ಈಗ ವಿಚಾರಣಾಧಿ ಕೈದಿ ಆಗಲಿ ಅಥವಾ ಕನ್ವಿಕ್ಟೆಡ್ ಕೈದಿ ಆಗಲಿ, ಅವ್ರುಗಳಿಗೆ ಜೈಲ್ ಬ್ಯಾರಕ್ಕಲ್ಲೇ ಕೆಲವೊಬ್ಬರನ್ನ ಕೂಡ ಹಾಕ್ತಾರೆ. ಸೊ ಎಂಥ ಆರೋಪಿಗಳಿಗೆ ಅಥವಾ ಎಂಥ ಅಪರಾಧಿಗಳಿಗೆ ಆ ರೀತಿ ಶಿಕ್ಷೆ ಕೊಡ್ತಾರೆ? ಯಾಕೆಂದರೆ ದರ್ಶನ್ ಅವ್ರ ವಿಚಾರದಲ್ಲೂ ಹಾಗೆ ಆಯಿತು. ಸೊ ಹಾಗಾಗಿ ಅವರಿಗೆ ಈ ಥರ ಈ ನರಕ ನಾನು ನೋಡೋಕ್ಕಾಗ್ತಿಲ್ಲ, ಈ ಥರ ಬದುಕೋಕ್ಕಾಗ್ತಿಲ್ಲ, ಸೂರ್ಯನ ನಾನು ನೋಡಿಲ್ಲ, ಸೂರ್ಯನ ನೋಡಿ 1 ವಾರದಿಂದ 15 ದಿನ ಆಗೋಯ್ತು, ತುಂಬ ಕಠಿಣ ಆಗ್ತಾಯಿದೆ, ಸೊ ಈ ರೀತಿ ಬದುಕೋದನ್ನ ನಾನು ನೋಡೇ ಇಲ್ಲ, ಸೊ ದಯವಿಟ್ಟು ನನಗೆ ವಿಷಯ ಕೊಟ್ಬಿಡಿ ಅಂತ ಕೇಳ್ಕೊಂಡ್ರು ದರ್ಶನ್ ಅವರು. ಸೊ ಈ ಥರ ಬ್ಯಾರಕ್ಕಲ್ಲಿ ಕೂಡ ಹಾಕೋದು ಅಂದರೆ ಇದು ಮಾಡ್ಬೋದಾ? ಎಂಥ ಕೈದಿಗಳಿಗೆ ಮಾಡಬೇಕು? ನೋಡಿ, ಇದು ಏನಂತಾರಂದರೆ ಇದನ್ನು ಸಾಲಿಟರಿ ಕನ್ಫೈನ್ಮೆಂಟ್ ಅಂತ ಕರಿತೀವಿ. ಇದನ್ನು ವೆರಿ ವೆರಿ ಸೀರಿಯಸ್ ಅಫೆನ್ಸು, ಹೀನಿಯಸ್ ಅಫೆನ್ಸ್ ಯಾರು ಕಮಿಟ್ ಮಾಡಿರ್ತಾರೆ ಅಂಥವ್ರನ್ನ ಇದು ಸಾಲಿಟರಿ ಕನ್ಫೈನ್ಮೆಂಟ್ ಅಂತ ಕರೀತಾರೆ. ಅದನ್ನು ಸಪ್ರೇಟ್ ರೂಮ್ನಲ್ಲಿ ಹಾಕಿ ಲಾಕ್ ಮಾಡ್ತಾರೆ. ಅವ್ರನ್ನ ಬೇರೆ ಯಾವ ಪ್ರಿಸ್ನರ್ ಜೊತೆನೂ ಅವ್ರನ್ನ ಬಿಡಲ್ಲ. ಯಾಕಂದರೆ ಅವ್ರನ್ನ ಬೇರೆಯವ್ರ ಜೊತೆ ಬಿಟ್ಟರೆ ಏನಾಗುತ್ತೆ, ಅವರು ಹಾಳಾಗ್ತಾರೆ, ಅವರು ಇದೇ ಥರ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಒಂದಿದು. ಸೊ ಅವರು ಬರೀ ಊಟ ಕೊಡಬೇಕಾಗಿರೋದು, ಊಟ ಕೊಡಬೇಕಾದ್ರೆ ಮಾತ್ರ ಬ್ಯಾರಕ್ ಓಪನ್ ಮಾಡ್ತಾರೆ, ಊಟ ಕೊಡ್ತಾರೆ, ಕೊಟ್ಟಾದ್ಮೇಲೆ ತಿರ್ಗಾ ಅದನ್ನ ಕ್ಲೋಸ್ ಮಾಡ್ತಾರೆ. ಅವ್ರನ್ನ ಆಚೆನೂ ಬಿಡಲ್ಲ, ಏನೂ ಇಲ್ಲ. ಸೊ ಇದನ್ನ ಸಾಲಿಟರಿ ಕನ್ಫೈನ್ಮೆಂಟ್ ಅಂತ ಕರಿತೀವಿ. ಇದನ್ನ ಯಾವ ರೀತಿಯಾದ ಒಂದು ಪ್ರಿಸ್ನರ್ ಕೊಡ್ತಾರೆ ಅಂತ ಹೇಳಿದ್ರೆ, ಈಗ ನೋಡಿ, ಸೀರಿಯಸ್ ಕೈಂಡ್ ಆಫ್ ಅಫೆನ್ಸಲ್ಲಿ ಕೆಲವು ಜನ ಎಸ್ಕೇಪ್ ಆಗಕ್ಕೆ ಟ್ರೈ ಮಾಡಿರ್ತಾರೆ, ತುಂಬ ಸೀರಿಯಸ್ ಅಫೆನ್ಸ್ ಮಾಡಿರ್ತಾರೆ. ಆಮೇಲೆ ಪೊಲೀಸ್ ಅವರಿಂದ ಎಸ್ಕೇಪ್ ಆಗಿ ಓಡೋಗಕ್ಕೆ ಟ್ರೈ ಮಾಡಿರ್ತಾರೆ, ಜೈಲಿಂದ ಎಸ್ಕೇಪ್ ಆಗಕ್ಕೆ ಟ್ರೈ ಮಾಡಿರ್ತಾರೆ. ಸೊ ಇಂಥವ್ರಿಗೆಲ್ಲಾನು ಈ ಒಂದು ಸಾಲಿಟರಿ ಕನ್ಫೈನ್ಮೆಂಟ್ ಅಂತ ಏನು ಕರಿತೀವಿ, ಇದನ್ನ ಒಂದು ರೂಮಲ್ಲಿ ಹಾಕಿ ಕೂಡ ಹಾಕ್ತಾರೆ. ಅವ್ರನ್ನ ಆಚೆನೂ ಬಿಡಲ್ಲ, ಅಥವಾ ಬೇರೆ ಒಂದು ಪ್ರಿಸ್ನರ್ಸ್ ಜೊತೆ ಮಾತಾಡೋಕ್ಕೆ ಅಥವಾ ಬೆರೆಯಕ್ಕೆ ಬಿಡಲ್ಲ. ಸೊ ಇದನ್ನ ಸಾಲಿಟರಿ ಕನ್ಫೈನ್ಮೆಂಟ್ ಅಂತ ಕರಿತೀವಿ. ಸರ್, ಇವಾಗ ನೀವು ದರ್ಶನ್ ಕೇಸ್ ನೋಡಿದ್ದೀರಾ, ಈಗ ಅವ್ರದ್ದು ಯಾವ ರೀತಿ ಆಯಿತು ಈ ಪ್ರಕರಣ ಅಂದು, ಸೊ ಯಾವ ರೀತಿ ಆರೋಪದಲ್ಲಿ ಅವರಿದ್ದಾರೆ ಅಂತ. ಸೊ ಈ ಕೇಸ್ಗೆ ಇದನ್ನು ಅಪ್ಲೈ ಮಾಡ್ಬೋದಾ? ಇಲ್ಲ ನೋಡಿ, ಸಾವಿರಾರು ಜನ ಮರ್ಡರ್ ಕೇಸಲ್ಲಿ ಒಳಗಡೆ ಇರ್ತಾರೆ. ಒಬ್ಬರು ಅಥವಾ ಇಬ್ಬರು ಇರಲ್ಲ, ಸಾವಿರಾರು ಜನ ಇರ್ತಾರೆ. ಸೊ ಅದರಿಂದ ಎಲ್ರಿಗೂ ಅದನ್ನು ಮಾಡೋಕ್ಕಾಗಲ್ಲ. ಅದರಲ್ಲಿ ನೋಡಿ, ಕ್ಲಾಸಿಫಿಕೇಶನ್ ಇರುತ್ತೆ, ಮರ್ಡರ್ ಫಾರ್ ಗೈನ್ ಇರುತ್ತೆ, ಮತ್ತು ಬೇರೆ ಬೇರೆ ಕೈಂಡ್ ಆಫ್ ಮರ್ಡರ್ಸ್ ಇರುತ್ತೆ. ಸೊ ಇವರು ಯಾವ ಒಂದು ಇದರಲ್ಲಿ ಒಳಗಡೆ ಹೋಗಿದ್ದಾರೆ ಅದೆಲ್ಲ ನೋಡ್ತಾರೆ, ಮತ್ತು ಅವರ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ನೋಡ್ತಾರೆ, ಮತ್ತು ಪ್ರೀವಿಯಸ್ ಕನ್ವಿಕ್ಟ ಇಲ್ವಾ ಅವರು ನೋಡ್ತಾರೆ, ಅವರು ಎಷ್ಟು ಸತಿ ಇದೇ ಥರದ ಒಂದು ಅಫೆನ್ಸ್ನ ಕಮಿಟ್ ಮಾಡಿದ್ದಾರೆ ಅನ್ನೋದು ನೋಡ್ತಾರೆ. ಇದನ್ನೆಲ್ಲ ನೋಡಿ ಇದು ಮಾಡ್ತಾರೆ. ಸೊ ಅದನ್ನು ಇವ್ರಿಗೆ ಮಾಡಿಲ್ಲ ಅಂತ ಅನ್ಕೊತೀನಿ, ಬಟ್ ಬ್ಯಾರಕ್ಕಲ್ಲಿ ಲಾಕ್ ಮಾಡಿದ್ದಾರೆ ಅಂತ ನಾನು ಕೇಳ್ಪಟ್ಟೆ, ಮಾಹಿತಿ ಬಂತು. ಸೊ ಇವ್ರಿಗೆಲ್ಲ ಅದು ಮಾಡಲ್ಲ, ಅದಕ್ಕೆ ಬೇರೆ ರೂಮ್ ಇರುತ್ತೆ. ಆ ರೂಮಲ್ಲಿ ಅವರು ಕೂಡ ಹಾಕಿ ಅದನ್ನ ಸಾಲಿಟರಿ ಕನ್ಫೈನ್ಮೆಂಟ್ ಅಂತ ಕರಿತೀವಿ. ಸೊ ಅಂದ್ರೆ ದರ್ಶನ್ ಅವರಿಗೆ ಮಾಡಿರೋದು ಆ ರೀತಿ ಏನಿಲ್ಲ. ಅವ್ರು ನಾರ್ಮಲ್ ಏನು ಅವ್ರದ್ದು ಬ್ಯಾರಕ್ ಇದೆ ಅದರಲ್ಲಿ ಕೂಡ ಹಾಕಿ ಆಚೆ ಬಿಟ್ಟಿಲ್ಲ ಅಂತ ಕಾಣಿಸುತ್ತೆ. ಸೊ ಇನ್ನೊಂದು ಏನಾಗುತ್ತೆ ಅಂತ ಹೇಳಿದ್ರೆ, ಯಾವುದೇ ವ್ಯಕ್ತಿ ಆಗಲಿ ಆಚೆ ಅದನ್ನ ಓಪನ್ ಮಾಡಬೇಕಾಗುತ್ತೆ. ಬೆಳಿಗ್ಗೆ ಓಪನ್ ಮಾಡಿದ್ರೆ ಅವರು ಓಡಾಡಿಕೊಂಡು ತಿರ್ಗಾ ಸಾಯಂಕಾಲ ಲಾಕಿಂಗ್ ಪೀರಿಯಡ್ ಬರುತ್ತೆ, ಆವಾಗ ಒಳಗಡೆ ಬಂದು ಅವ್ರನ್ನ ಲಾಕ್ ಮಾಡ್ಕೋಬಹುದು. ಇವ್ರನ್ನ ಅದು ಬಿಟ್ಟಿಲ್ಲ. ಸೊ ಆದ್ರಿಂದ ಅವರು ಕೇಳ್ಕೊಂಡಿದ್ದಾರೆ, ಆಚೆ ಬಿಡಬೇಕು, ನನ್ನ ಓಡಾಡೋಕ್ಕೆ ಸಹ ಬಿಡ್ತಾ ಇಲ್ಲ, ಸೊ ಆಚೆನೂ ನನ್ನ ಓಡಾಡಿಕೊಂಡು ಸ್ವಲ್ಪ ಸ್ವತಂತ್ರವಾಗಿರಬೇಕು ಅಂತ ಕೇಳ್ಕೊಂಡಿದ್ದಾರೆ. ಅದನ್ನು ಇವಾಗ ಮಾನ್ಯ ನ್ಯಾಯಾಲಯ ಏನಿದೆ ಅದನ್ನು ಒಪ್ಪಿಗೆ ಕೊಟ್ಟಿದೆ. ಇದಕ್ಕಿಂತ ಮುಂಚೆ ದರ್ಶನ್ ಪರ ವಕೀಲರು ಸುನೀಲ್ ಅವರು ಏನು ಮಾಡಿದರು, ಇನ್ನೊಂದಿಷ್ಟು ಆರೋಪಗಳನ್ನು ಮಾಡಿದರು. ಜೈಲಲ್ಲಿ ಊಟವನ್ನು ತಟ್ಟೆನ ಬಿಸಾಕ್ತಾ ಇದ್ದಾರೆ, ಸೊ ಇವನು ಎಲ್ಲೇ ಹೋದ್ರು ಶೂ ಬಿಚ್ಚಿಬೇಡಿ ಬನ್ನಿ ಅಂತ ಇದು ಮಾಡ್ತಾ ಇದ್ದಾರೆ, ತುಂಬ ಸ್ಟ್ರಿಕ್ಟ್ ಮಾಡ್ತಾ ಇದ್ದಾರೆ, ಈಗ ಬ್ಯಾರಿಗೇಟಿಂದ ತಟ್ಟೆನ ನೂಗ್ತಾ ಇದ್ದಾರೆ, ಈ ರೀತಿ ಎಲ್ಲ ಒಂದು ಆರೋಪಗಳನ್ನು ಮಾಡಿದರು. ಈ ರೀತಿ ಮಾಡ್ತಾರ ಜೈಲಧಿಕಾರಿಗಳು? ಹೌದು, ಇದೇ ರೀತಿ ಮಾಡ್ತಾರೆ, ಏನು ಮಾಡೋಕ್ಕಾಗಲ್ಲ. ಸೊ ಮಾಡ್ತಾರೆ, ಬಟ್ ಏನು ಶೂಸ್ನ ಎಲ್ಲೇ ಹೋದ್ರು ಶೂಸ್ ಬಿಟ್ಬಿಟ್ಟು ಬನ್ನಿ ಮಾತಾಡೋಕ್ಕಾದ್ರೆ ಯಾವುದೇ ಒಂದು ವಿಚಾರ ಇಲ್ಲ. ಈಗ ನಾವೇ ಒಳಗಡೆ ಹೋದ್ರೂ ನಮ್ಮ ಶೂಸು ಬೆಚ್ಚಿಸ್ತಾರೆ. ನಾವು ಶೂಸು ಸಾಕ್ಸ್ ಎಲ್ಲ ಬಿಚ್ಚಿ ಚೆಕ್ ಮಾಡ್ತಾರೆ, ಆಮೇಲೆ ತಿರ್ಗಾ ನಾವು ಶೂಸು ಸಾಕ್ಸ್ ಎಲ್ಲ ಹಾಕ್ಕೊಂಡು ಆಮೇಲೆ ನಮ್ಮ ಕ್ಲೈಂಟ್ ಯಾರಿದ್ದಾರೆ ನಾವು ಭೇಟಿ ಮಾಡಬೇಕಾಗಿ ಬರುತ್ತೆ. ಶೂಸು ಅಲೌ ಇಲ್ಲ ಒಳಗಡೆ. ಈಗ ಅಂಡರ್ ಟ್ರಯಲ್ ಪ್ರಿಸ್ನರ್ಸ್ಗೆ ಅಲೌ ಇದೆಯಾ ಇಲ್ವೋ ಅದು ಆರ್ಡರ್ ಸ್ಪೆಷಲ್ ಆರ್ಡರ್ ಮಾಡಿಸ್ಕೋಬೇಕಾಗುತ್ತೆ. ಅವ್ರಿಗೆ ಬೇಸಿಕ್ ಚಪ್ಪಲಿ ಏನೋ ಹಾಕ್ಕೊಳಕ್ಕೆ ಕೊಡ್ತಾರೆ. ಸೊ ಈ ಥರ ಇರುತ್ತೆ ಸರ್. ಓಕೆ, ಇನ್ನು ಈಗೇನು ಅದು ಆರೋಪ ಮಾಡಿದ್ರು ಅದು ಬೇಸಿಕ್ ಮಾಡಲೇಬೇಕು, ಅದು ಎಲ್ರಿಗೂ ಹಂಗೆ ಮಾಡ್ತಾರೆ. ಈಗ ಇದು ಲಾಕ್ ಮಾಡಿರೋದ್ರಿಂದ ಕೊಟ್ಟಿರ್ಬೋದು. ಸೊ ಎಲ್ರಿಗೂ ಮಾಡ್ತಾರೆ, ಅದು ಇವರೊಬ್ಬರಿಗೆ ಅಂತ ಅಲ್ಲ, ಪ್ರಿಸನ್ನಲ್ಲಿ ಬೇರೆ ಎಲ್ಲ ಆರೋಪಿಗಳಿಗೂ ಹಂಗೆ ಮಾಡ್ತಾರೆ. ಓಕೆ, ಜೈಲಿನ ದರ್ಶನ ಹೇಗಿರುತ್ತೆ ಅಂದರೆ ಆರೋಪಿಗಳಿಗೆ, ಇವನ್ ನಾರ್ಮಲ್ ಆಗಲಿ ಸೆಲೆಬ್ರಿಟಿಗಳಾಗಲಿ ಯಾರೇ ಆಗಲಿ ಜೈಲು ಒಳಗಡೆ ಹೋದಾಗ ಅವರೆಲ್ಲರೂ ಕಾನೂನಿನ ದೃಷ್ಟಿಯಲ್ಲಿ ಎಲ್ಲರೂ ಒಂದೇ. ಸೊ ಅಲ್ಲಿನ ವ್ಯವಸ್ಥೆ ಹೇಗಿರುತ್ತೆ, ಅಲ್ಲಿ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಏನೆಲ್ಲ ಇರುತ್ತೆ ಎಲ್ಲವನ್ನ ನಾವು ಅಡ್ವೊಕೇಟ್ ಲಾಯರ್ ಅವ್ರ ಜೊತೆ ತಿಳಿಸ್ಕೊಟ್ಟಿದ್ದೀವಿ. ಸೊ ಮುಂದಿನ ವಿಡಿಯೋದಲ್ಲಿ ಇದೇ ಥರ ಏನಾದರೂ ಅಪ್ಡೇಟ್ಸ್ ಬಂದರೆ ತಿಳಿಸ್ಕೊಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸೊ ಇದೇ ಥರ ನಮ್ಮ ಚಾನಲ್ನ ನೋಡ್ತಾ ಇರಿ. ಇಲ್ಲಿವರೆಗೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.